ನಮಸ್ತೆ. ನಮಸ್ತೆ. ಅಂಶು ಅಶೋಕ್ ಹೆಗಡೆ. ದಾದಾ, ಇವತ್ತಿನ ಲಾಗಲ್ಲಿ ಏನು ಮಾತಾಡ್ತೀವಿ ಈಗ? ಪ್ರತಿ ವಾರನೂ ಎರಡು ಮೂರು ಲಾಗಲ್ಲೆಲ್ಲ ಪರಿಚಯದಾಯಿತು. ನಾವು ಏನು ಪ್ರತಿ ಸರಿನೂ ಗಂಡ ಹೆಂಡತಿ ಸಬ್ಜೆಕ್ಟಿಂದ ಸ್ವಲ್ಪ ಡೈವರ್ಟ್ ಹಾಕು ಹೀಗೆ ಅಂತೇಳಿ ಲಾಗ್ ನೋಡೋ ಅಂದ್ಕೋಬಾರ್ದು. ಸೊ ಇಲ್ಲ, ಸಿ ದ್ಯಾಟ್ ಈಸ್ ಲೈಕ್ ಓಕೆ, ನಾವು ಅದನ್ನ ಜಸ್ಟ್ ಒಂದು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ ಕಂಟಿನ್ಯೂಸ್ಲಿ ಅದನ್ನ ಬಿಟ್ವಿ. ಬಟ್ ಇನ್ಮೇಲೆ 2 ಎಪಿಸೋಡ್ ಪರಿಚಯ ಹೋಗುತ್ತೆ ಅಂಡ್ 1 ಎಪಿಸೋಡ್ ಇಸ್ ಗೋಯಿಂಗ್ ಟು ಬಿ ಆರ್ ಟಾಪ್. ಓಕೆ, ಅದೆಲ್ಲ ಬಿಟ್ಟಾಕಿ ಇವಾಗ ಹೌ ವಾಸ್ ಯುವರ್ ಡೇ? ಅಂದ್ರೆ ಇವತ್ತಿನ ದಿನ ನೀವು ಹೌ ವಾಸ್ ಯುವರ್ ಡೇ, ಹೌ ಡಿಡ್ ಯು ಸ್ಪೆಂಡ್ ಯುವರ್ ಡೇ, ಹೇಗಿತ್ತು ನಿಮ್ ಕೆಲಸ? ಹೇಗಿತ್ತಂತ ಒಂದು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ನಂದು ಬೇರೆಯವ್ರ ತರದ್ದು ಇದಲ್ಲ, ನಾನು ಶೂಟ್ಗೆ ಹೋಗೋದು. ಅದೇ ಈಗ ನಡೀತಾ ಇರುವಂತದ್ದು ಪವಿತ್ರ ಬಂಧನ ಅಂತ, ಮತ್ತೆ ನಮ್ಮ ದಿಲೀಪ್ ರಾಜ್ದು ಇದು ಲವ್ ಪಂಚ್ ಅಂತ ಮೈಕ್ರೋ ಸೀರೀಸು. ಅದು ತುಂಬಾ ಚೆನ್ನಾಗಿತ್ತು. ನನ್ಗೆ ಇದು ಮೈಕ್ರೋ ಸೀರೀಸ್ ನಾನು ಫಸ್ಟ್ ಮಾಡಿರೋದು. ಅದೆಲ್ಲ ಒಂದೊಂದು ನಿಮಿಷದಿರುತ್ತೆ, ಒಂದೊಂದು ನಿಮಿಷದಲ್ಲಿ ಪಟ 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 ಅಂತ ಮಾಡ್ಬೇಕು. ನಮ್ಮ ದಿಲೀಪ್ನೇ ಡೈರೆಕ್ಟ್ರು, ಬಾರಿ ಅಂದ್ರೆ ನಾನು ಅವನು ಜೊತೆಲ್ಲ ಆಕ್ಟ್ ಮಾಡಿದ್ವಿ. ಅವನ ಡೈರೆಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿರ್ಲಿಲ್ಲ. ಅಲ್ಲ, ಆಕ್ಟಿಂಗ್ ಅವನು ಮಾಡಿಲ್ಲ, ಓನ್ಲಿ ಡೈರೆಕ್ಷನ್. ತುಂಬಾ ಚೆನ್ನಾಗಿತ್ತು. ದಿಲೀಪ್ನು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡದ, ಖುಷಿ ಆಯ್ತು. ಒಂಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದರಲ್ಲಿ ಇದು. ಆಮೇಲೆ ಅದ್ರ ಬಗ್ಗೆ ಇನ್ನೊಂದು ಹೇಳಿದ್ರೆ ನಂದು ಬರೇ ಶೂಟಿಂಗು ಹಿಂಗಲ್ಲ. ಅದಾದ್ಮೇಲೆ ಪವಿತ್ರ ಬಂಧನದಲ್ಲಿ ಅದೇ ಕಾಮಿಡಿ ವಿತ್ ನೆಗೆಟಿವ್ ಕ್ಯಾರೆಕ್ಟರು ಹಿಂಗೆ. ಸಾರಿ, ನಿಮ್ಮನ್ನ ಮಧ್ಯದಲ್ಲಿ ಹಿಂಗೆ ಕಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂತಂದ್ರೆ, ಇವತ್ತು ಈ ಸಬ್ಜೆಕ್ಟ್ ಈ ನಮ್ಮ ವ್ಲಾಗಿನ್ ಸಬ್ಜೆಕ್ಟ್ ಹೌ ವಾಸ್ ಯುವರ್ ಡೇ. ಆಯ್ತು, ಈಗ ನಿಂದು ಹೆಂಗಿತ್ತು ದಿನ? ಓಕೆ, ಸಿ ಅದರ ವೈ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಟಾಪಿಕ್ ಅಂತಂದ್ರೆ, ಸಿ ವೆನ್ ಯು ನಿಮ್ಮ ಏನೋ ಪಾರ್ಟ್ನರು ಹೊರಗಡೆಯಿಂದ ಬಂದು ಅಥವಾ ಅವ್ರ ಮನೇಲೇ ಇದ್ದಾರೆ ಅಂತಂತಂದ್ರೆ, ನೀವು when they arrive or when they are at home, when you ask them or they ask them, it is kind of a gesture of ನಿಮಗೆ ಅವ್ರ ಬಗ್ಗೆ ಕಾಳಜಿ ಇದೆ ಅನ್ನೋದು. ಒಂದೇ ಅದಲ್ಲ. ಸಿ ಯು ಇಟ್ ಈಸ್ ಆಲ್ಸೋ ಲೈಕ್ ಯು ಆರ್ ರೆಸ್ಪೆಕ್ಟಿಂಗ್ ದೇರ್ ವಾಟ್ ಎವರ್ ದೇ ಹ್ಯಾವ್ ಡನ್. ಸೊ ಹೌ ವಾಸ್ ಯುವರ್ ಡೇ ಅಂತ ಕೇಳಿದಾಗ ಒನ್ ಥಿಂಗ್ ಇಸ್, ಯೂಶಲಿ ಏನಾಗುತ್ತೆ ಅಂತಂದ್ರೆ, ಹೂ ಎವರ್ ಹ್ಯಾಡ್ ದ ಹೆಕ್ಟಿಕ್ ಡೇ, ಅವ್ರು ನಾರ್ಮಲಿ ಏನಂತಾರೆ, ಅಯ್ಯೋ ಯಾರು ಮತ್ತೆ ಅದರ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಕಟ್ ಮಾಡಿ ದೇ ಸ್ಟಾರ್ಟ್ ದೇರ್ ಥಿಂಗ್. ಬಟ್ the person who have asked it's because of a concern. So by chance the partner is not like feeling well at that particular time, ಅವ್ರು ಏನು ಮಾಡಬೇಕು ಅಂತಂದರೆ, ದೇ ಶುಡ್ ಟೆಲ್, ಓಕೆ ಹೌದು ಡೇ ವಾಸ್ ಓಕೆ, ಮೇ ಬಿ ಡೇ ವಾಸ್ ಹೆಕ್ಟಿಕ್ ಅಥವಾ ಏನೋ ತುಂಬ ಕೆಲಸಗಳಿತ್ತು, ಬಟ್ ನಿನ್ನ ಜೊತೆ ಇದ್ರ ಬಗ್ಗೆ ಮಾತಾಡಬೇಕು. ಬಟ್ ಮೇ ಬಿ ಲೈಕ್ ಲೆಟ್ ಮಿ ಗೆಟ್ ಫ್ರೆಶನ್ ಅಪ್, ಸ್ವಲ್ಪ ಇದು ಮಾಡಿಕೊಂಡು, ಅಥವಾ ಊಟ ಆದಮೇಲೆ ಲೆಟ್ ಸಿಟ್ ಟುಗೆದರ್ ಆ್ಯಂಡ್ ಟಾಕ್ ಅಬೌಟ್ ಇಟ್. ಆ ಥರದ್ದು. ಸಿ ದ್ಯಾಟ್ ವಾಸ್ ದ ಈ ಸಬ್ಜೆಕ್ಟ್ ತಂದಿದ್ದು ನಾನು ಅದಕ್ಕೋಸ್ಕರ. ಹೌ ಯು ಹ್ಯಾವ್ ಟು treat when your partner asks how was your day, and definitely ask them, because it makes lot of difference. It shows that you have a concern towards them. ಒಂದು ವಿಶೇಷವಾಗಿದೆ, ನೀನು ಈ ಸಬ್ಜೆಕ್ಟ್ ಎತ್ತಿರೋದು ತುಂಬಾ ಒಳ್ಳೆ ಸಬ್ಜೆಕ್ಟ್. ಬಟ್ ಇನ್ನೊಂದಿದೆ, ಏನು ಅಂತಂದ್ರೆ, ಈಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತಂದ್ರೆ, ಎಲ್ಲೋ ಪಾಪ ಅಲ್ಲಿ ಅವ್ರಿಗೆ ಹೆಂಗೋ ಟೈಮ್ ಪಾಸ್ ಆಗುತ್ತೆ ಅಥವಾ ಇಲ್ಲೂ ಟೈಮ್ ಪಾಸ್ ಆಗುತ್ತೆ. ಬಟ್ ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ಹೆಂಡತಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಅವ್ರಿಗೆ ಪ್ರತಿದಿನ ಅದೇ ಆಗಿರುತ್ತೆ. ಅದು ಅವರದ್ದೇ ಹೆಕ್ಟಿಕ್ ಕೆಲಸ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಈ ಬೆಂಗಳೂರಂತ ಜೀವನದಲ್ಲಿ ಏನಾಗುತ್ತೆ, ಬರೀ ಅಡಿಗೆ ಇದು ಅಂತೆಲ್ಲ, ಕಸ ಒಗ್ಯಕ್ಕೆ ಹೋಗ್ಬೇಕು, ಅವನು ಎಷ್ಟೊತ್ತಿಗೆ ಬರ್ತಾನ ಏನ, ಕಸದ ಗಾಡಿ ಎಷ್ಟೊತ್ತಿಗೆ ಬರ್ತಾನ ಏನ, ಆಮೇಲೆ ಈ ಮಕ್ಕಳನ್ನ ಕಳಿಸ್ಬೇಕು, ಅದು ಇದು ಎಸ್ಪೆಷಲಿ ಫಾರ್ ಅ ಹೋಮ್ ಮೇಕರ್. Morning schedule is so tight that they don't even care about them what they are doing ಅಂತ ಹೇಳಿ, whether
ಒಂದು ಲೋಟ ನೀರು ಕುಡಿದು ಅವ್ರಿಗೋಸ್ಕರ ಅವ್ರು ಏನ್ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತಾನು ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ 1 to 2-3 hours ಆಫ್ ದ ಡೇ ಇಸ್ ವೆರಿ ಹೆಕ್ಟಿಕ್ ಫಾರ್ ದೆಮ್. ಇಲ್ಲ ಅದೇ ಅದನ್ನೇ ನಾನು ಹೇಳ್ತಾ ಇರೋದು. ಬರೀ ಆಫೀಸಿಗೆ ಹೋಗಿ ಒಂದು ಮಾಡ್ತಾರೆ ಏನಿತ್ತು ಅಲ್ಲಿ, ಅದರಿಗಿಂತನೂ ಹೆಚ್ಚಿಗೆ ವಿಶೇಷವಾಗಿ ಪಾಪ ಇಡೀ ದಿನ ಮನೆಯಲ್ಲಿ ಅವರು ಕೆಲಸ ಮಾಡಿಕೊಂಡು ಒಂದು ಕುಟುಂಬ, ತಮ್ಮ ಒಂದು ಇದು ಅಂತ ಅವ್ರು ಇಡೀ ಜೀವನನೇ ತ್ಯಾಗ ಮಾಡ್ತಿರ್ತಾರೆ. ಸೊ ಫಸ್ಟ್ ಅವರಿಗೆ ಸೆಲ್ಯೂಟ್ ಹೊಡಿಬೇಕಾಗಿರೋದು. ಅಂತ ಅವ್ರು ಈಗ ಅಂತ ಸಂದರ್ಭದಲ್ಲಿ ಗಂಡ ಬಂದು ಈ ಹೌಸ್ ವೈಫ್ ಹೌಸ್ ವೈಫ್ ಗಿಂತ ಐ ಕಾಲ್ ದೆಮ್ ಹೋಮ್ ಇಂಜಿನಿಯರ್ಸ್, ಹೋಮ್ ಇಂಜಿನಿಯರ್, ಹೋಮ್ ಮಿನಿಸ್ಟರ್ ಎಲ್ಲ ಅವರೇ ತಿಳಿತಾ ಅವ್ರಿಗೆ ಬಂದು ಇವತ್ತೇ ಹೆಂಗಿದ್ದೆ, ಚೆನ್ನಾಗಿದ್ಯಾ, ಏನು ಅದು ಅಲ್ಲಿ ಏನ್ ದೊಡ್ಡದೇನೋ ಒಂದು ಈ ಪಾರಿತೋಷಕ ತಂದು ಕೊಡ್ಬೇಕು ಅಂತಲ್ಲ. ಅಷ್ಟೇ ಕೇಳಿದ್ರೆ ಅವರಿಗೆ ಬೆಳಗಿಂದ ಸಂಜೆವರೆಗೆ ಏನು ಕೆಲಸ ಮಾಡ್ತಾರಲ್ಲ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಮತ್ತೆ ಮಕ್ಕಳು ಬರ್ತಾರೆ, ಗಂಡ, ತಮ್ಮ ಕುಟುಂಬ, ಇದು ಅದರಷ್ಟು ಇದಿದ್ದೆಲ್ಲ ಏನು ನೀವು ಅಂದಲ್ಲ ಹೌಸ್ ಇಂಜಿನಿಯರ್, ಹೋಮ್ ಮಿನಿಸ್ಟರ್, ಫಸ್ಟ್ ಈ ನಮ್ಮ ಲಾಗ್ ಅವರಿಗೆ ಸಲ್ಲಬೇಕು. ಕರೆಕ್ಟ್. See, it's a gesture of love again. It is gesture of affection again. It's gesture of concern. So make this point that you ask each other, how was your day? ನಮಸ್ತೆ. Namaste.